ಸಿಸಿಬಿ ಬಲೆಯಲ್ಲಿರುವಂತಹ ಸಂಜನಾಳಿಗೆ ಬಹಳಷ್ಟು ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ದಾರೆ. ಜೊತೆಗೆ ಒಂದಿಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಯಾವೆಲ್ಲ ಪ್ರಶ್ನೆಗಳು ಇಲ್ಲಿ ಕುತೂಹಲವನ್ನ ಮತ್ತು ಅನುಮಾನಗಳನ್ನ ಮೂಡಿಸಿದ್ದಾವೆ ಅನ್ನೋ ವಿಚಾರವನ್ನ ನಾವು ಗಮನಿಸೋದಾದ್ರೆ, ನಟಿ ಸಂಜನಾ ಗಲ್ರಾನಿ ಅವರಿಗೆ ಮದುವೆ ಆಗಿದೆಯಾ? ಎಸ್, ಈಗಾಗಲೇ ಅವರು ಹೇಳ್ತಾ ಇದ್ರು ಐ ಆಮ್ ಸಿಂಗಲ್ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರು. ಆದ್ರೆ ಈ ಪ್ರಶ್ನೆ ಯಾಕೆ ವ್ಯಕ್ತವಾಗ್ತಾ ಇದೆ ಅಂತ ನೋಡೋದಾದ್ರೆ, ಇದೀಗ ಬಂದಿರುವಂತಹ ಬ್ರೇಕಿಂಗ್ ಪಾಯಿಂಟ್ಸ್ ನ ತಾವು ಕೂಡ ಗಮನಿಸ್ತಾ ಇದ್ದೀರಿ. ನಟಿ ಸಂಜನಾ ಜೊತೆ ಫ್ಲಾಟ್ ನಲ್ಲಿ ಇರ್ತಾ ಇದ್ದಂತಹ ಡಾಕ್ಟರ್ ಯಾರು, ಆ ಡಾಕ್ಟರ್ ಯಾರು ಅನ್ನುವ ಪ್ರಶ್ನೆಗೆ ಒಂದಿಷ್ಟು ಉತ್ತರಗಳನ್ನ ಹುಡುಕಬೇಕಾದಂತಹ ಒಂದು ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣವಾಗಿದೆ. ನಟಿ ಸಂಜನಾ ಹಾಗಾದ್ರೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಏನಾದ್ರೂ ಇದ್ರಾ ಅನ್ನುವ ಪ್ರಶ್ನೆ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಆ ಡಾಕ್ಟರ್ ಖಾಸಗಿ ಆಸ್ಪತ್ರೆಯ ಖ್ಯಾತ ಕಾರ್ಡಿಯಾಲಜಿಸ್ಟಾ? ಬೆಳಗ್ಗೆ ಸಿಸಿಬಿ ದಾಳಿ ವೇಳೆಯೂ ಡಾಕ್ಟರ್ ಕರೆಯುವಂತೆ ನಟಿ ಸೂಚಿಸಿದ್ರಂತೆ. ವೀಕೆಂಡ್ ವೇಳೆ ಮನೆಯಲ್ಲೇ ಪಾರ್ಟಿ ಆಯೋಜಿಸುತ್ತಿದ್ದಂಥ ನಟಿ ಸಂಜನಾ ಈಗ ಒಂದಿಷ್ಟು ಸಂಕಷ್ಟದಲ್ಲಿರುವುದಂತೂ ಸುಳ್ಳಲ್ಲ. ನಟಿ ಸಂಜನಾಗೆ BMW ಕಾರ್, ಫ್ಲಾಟ್ ಕೊಟ್ಟಿದ್ರಂತೆ ಆ ಖ್ಯಾತ ಡಾಕ್ಟರ್. ಮನೆಯಲ್ಲೇ ಪಾರ್ಟಿ ಮಾಡಿ ಅಕ್ಕಪಕ್ಕದವರಿಗೆ ತೊಂದರೆ ಕೊಡ್ತಿದ್ರ ನಟಿ ಸಂಜನಾ. ಪೊಲೀಸರೆದುರು ನಟಿ ಸಂಜನಾಗೆ ಮದುವೆ ಆಗಿದೆ ಅಂತ ಆಪ್ಟಾಲಜಿಸ್ಟ್ ಅನ್ನುವ ಪ್ರಶ್ನೆಗಳು ಕೂಡ ಇಲ್ಲಿ ಗರಿಗೆದಿರ್ತಾ ಇದ್ದಾವೆ. ಹಾಗಾದ್ರೆ ಇವ್ರ ಜೊತೆಗಿರುವಂಥವ್ರು ಯಾರು? ಸಾಮಾನ್ಯವಾಗಿ ಅವರ ವೈಯಕ್ತಿಕ ವಿಚಾರವನ್ನ ಕೆದಕೋದು ಬೇಡ ಅನ್ನೋ ಮಾತುಗಳು ನೀವು ಗಮನಿಸಿರ್ತೀರಿ. ಆದರೆ ಅನಿವಾರ್ಯತೆ ಬಂದಾಗ, ತನಿಖೆಗೊಳಪಡಿಸಿದಾಗ, ವಿಚಾರಣೆಗೊಳಪಡಿಸುವಾಗ ಪ್ರಶ್ನೆಗಳ ಸುರಿಮಳೆಗೈಯಲಾಗತ್ತೆ. ಅದಕ್ಕೋಸ್ಕರ ಈ ಪ್ರಶ್ನೆಗಳು ಇಲ್ಲಿ ಅರೈಸ್ ಆಗ್ತಾ ಇದ್ದಾವೆ. ಎಸ್ ಸ್ನೇಹಿತರೆ, TV5 ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ಲೈವ್ ವಿಜುವಲ್ಸ್ ನಲ್ಲಿ ತಾವು ಕೂಡ ಗಮನಿಸಿದ್ರಿ. ನಟಿ ಸಂಜನಾ ಅವರನ್ನ ಸಿಸಿಬಿ ಅಧಿಕಾರಿಗಳು ಸಿಸಿಬಿ ಕಚೇರಿಯತ್ತ ತೆಗೆದುಕೊಂಡು ಹೋಗ್ತಾ ಇರುವಂತಹ ಲೈವ್ ವಿಜುವಲ್ಸ್ ನ ತಾವು ಕೂಡ ಗಮನಿಸ್ತಾ ಇದ್ರಿ. ಇದು ನಟಿ ಸಂಜನಾ ಅವರ ನಿವಾಸ, ಇಂದಿರಾನಗರದಲ್ಲಿರುವಂತಹ ಅವರ ಮನೆಯಲ್ಲಿ ಬೆಳಗ್ಗೆ ಕೋರ್ಟ್ನಿಂದ ಸರ್ಚ್ ವಾರೆಂಟ್ ಪಡೆದು ಶೋಧ ಕಾರ್ಯವನ್ನ ನಡೆಸಿದ ನಂತರ ಬಹಳಷ್ಟು ವಿಚಾರಗಳನ್ನ ಹೆಕ್ಕಿ ತೆಗೆಯುವಂತಹ ಒಂದಿಷ್ಟು ಕೆಲಸ ನಡೀತಾ ಇದೆ. ಸಿಸಿಬಿ ಅಧಿಕಾರಿಗಳಿಂದ ನಟಿ ಸಂಜನಾ ಅವರು ಸಿಸಿಬಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರವನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಈಗ ಎಲ್ಲರೂ ಕೂಡ ಗಮನ ಹಾಕ್ತಾ ಇದ್ದಾರೆ. ಬಹಳಷ್ಟು ಕುತೂಹಲ ಮೂಡಿಸಿರುವಂತಹ ವಿಚಾರವಿದಾಗಿದೆ. ಸ್ಯಾಂಡಲ್ವುಡ್ ಅಂತ ಹೇಳಿದ ತಕ್ಷಣ, ಬಣ್ಣದ ಲೋಕ ಅಂತ ಹೇಳಿದ ತಕ್ಷಣ ಸಿನಿ ತಾರೆಯರು, ಪ್ರಖ್ಯಾತ ನಾಮರು ಏನೇ ಹೇಳಿದ್ರು ಕೂಡ ಒಂದಿಷ್ಟು ಸುದ್ದಿ ಆಗುತ್ತೆ. ಅದರಲ್ಲಿ ಯಾವ ಅನುಮಾನ ಇಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಟಿ ಸಂಜನಾ ಅವರು ಸಿಸಿಬಿ ಕಚೇರಿಯತ್ತ ತಲುಪ್ತಾರೆ. ಸಿಸಿಬಿ ಕಚೇರಿಯತ್ತ ನಟಿ ಸಂಜನಾ ಗಲ್ರಾನಿ ಅವರ ಪಯಣ. ಇದಕ್ಕಿಂತ ಮುಂಚಿತವಾಗಿ ಕಾರ್ ಚೆಕಿಂಗ್ ನಡೆಸ್ತಾರೆ, ಅಲ್ಲಿ ಅಪಾರ್ಟ್ಮೆಂಟ್ ಸುತ್ತಮುತ್ತ ಶೋಧ ಕಾರ್ಯವನ್ನು ನಡೆಸ್ತಾರೆ, ಮನೆಯ ಮೂಲೆಯಲ್ಲೂ ಕೂಡ ಸರ್ಚಿಂಗ್ ಕೂಡ ನಡೆಯುತ್ತೆ. ಇದರ ಜೊತೆಗೆ ಒಂದಿಷ್ಟು ಪ್ರಶ್ನೆಗಳು ಕೂಡ ವ್ಯಕ್ತವಾಗ್ತಾ ಇದ್ವು. ಇನ್ನು ನಟಿ ಸಂಜನಾ ಅವರ ನಿವಾಸದಲ್ಲಿರುವಂತಹ ಆ ಖ್ಯಾತ ಡಾಕ್ಟರ್ ಯಾರು ಅನ್ನುವ ಪ್ರಶ್ನೆ, ಅಂದ್ರೆ ಅವರು ಏನಾದರೂ ಡ್ರಗ್ಸ್ ದಂಧೆಯಲ್ಲಿ ಇದ್ದಾರಾ ಅಥವಾ ಬೇರೆ ಏನಾದರೂ ಅಕ್ರಮದಲ್ಲಿ ಭಾಗಿಯಾಗಿದ್ದಾರಾ ಅನ್ನುವ ಪ್ರಶ್ನೆಗಳಿಗೆ ಇಂಬು ಕೊಡುವಂತೆ ಸದ್ಯದ ವಾತಾವರಣ ನಿರ್ಮಾಣವಾಗ್ತಾ ಇದೆ. ಅದರ್ವೈಸ್
ಇಲ್ಲಿ ಬೇರೆ ಯಾವ ಅವರ ವೈಯಕ್ತಿಕ ಪ್ರಶ್ನೆಗಳನ್ನ ಕೇಳುವಂಥ ಹಕ್ಕು ಯಾರಿಗೂ ಕೂಡ ಇರೋದಿಲ್ಲ. ಆದರೆ ಈಗ ಇಂತಹ ಒಂದು ಸಂದರ್ಭ ಬಂದಾಗ, ಸಾರ್ವಜನಿಕ ಜೀವನದಲ್ಲಿ ಗುರುತಿಸಿಕೊಂಡಾಗ ಇಂತಹ ಪ್ರಶ್ನೆಗಳನ್ನು ಅವರು ಎದುರಿಸಬೇಕಾಗತ್ತೆ. ಕೆಲ ಹೊತ್ತಿನಲ್ಲೇ ನಟಿ ಸಂಜನಾ ಅವರು ಸಿಸಿಬಿ ಕಚೇರಿಯತ್ತ ಧಾವಿಸ್ತಾರೆ. ಈಗಾಗಲೇ ಸಿಸಿಬಿ ಅಧಿಕಾರಿಗಳಾದಂಥ ಇನ್ಸ್ಪೆಕ್ಟರ್ ಅಂಜುಮಾಲಾ ನೇತೃತ್ವದಲ್ಲಿ ವಿಚಾರಣೆ ಕೂಡ ನಡೀತಾ ಇದೆ. ಸಂಜನಾ ಫೋನ್ ಆಗಿರಬಹುದು ಅಥವಾ ಲ್ಯಾಪ್ಟಾಪ್ ಆಗಿರಬಹುದು, ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಕೆಲ ಹೊತ್ತಿನಲ್ಲೇ ಸಿಸಿಬಿ ಕಚೇರಿಯತ್ತ ನಟಿ ಸಂಜನಾ ತೆರಳುತ್ತಾರೆ. ಸಂಜನಾ ಗಲ್ರಾನಿ ಅವರು ಹೈ ಎಂಡ್ ಪಾರ್ಟಿಗಳನ್ನು ನಡೆಸಿ ಮನೆಯ ಸುತ್ತಮುತ್ತ ಇರುವಂಥವರಿಗೆ ತೊಂದರೆ ಆಗ್ತಿತ್ತ ಅವರ ಪಾರ್ಟಿಗಳಿಂದ, ಸಿಸಿಬಿ ಪೊಲೀಸರಿಂದ ಈ ಎಲ್ಲ ಪ್ರಶ್ನೆಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಈ ಎಲ್ಲ ಸಾರ್ವಜನಿಕರಿಗೆ ಬೇಕಾದಂಥ ಮಾಹಿತಿಯನ್ನು ಈಗ ಸಿಸಿಬಿ ಅಧಿಕಾರಿಗಳು ಪ್ರಶ್ನೆ ಮಾಡುವ ಮುಖೇನ ನಟಿ ಸಂಜನಾ ಅವರಿಂದ ಪಡೆಯಬೇಕಾಗಿದೆ. ಸಿಸಿಬಿ ಪೊಲೀಸರಿಂದ ಈಗಾಗಲೇ ನಟಿ ಸಂಜನಾ ಗಲ್ರಾನಿ ಅವರನ್ನ ಬಂಧಿಸಲಾಗಿದೆ. ಸಿಸಿಬಿ ಕಚೇರಿಗೆ ನಟಿ ಸಂಜನಾ ಗಲ್ರಾನಿ ಶಿಫ್ಟ್ ಆಗ್ತಾ ಇದ್ದಾರೆ. ಸಿಸಿಬಿ ಕಚೇರಿಯಲ್ಲಿ ಸಂಜನಾ ವಿಚಾರಣೆಯನ್ನ ಸಿಸಿಬಿ ಅಧಿಕಾರಿಗಳು ನಡೆಸಲಿದ್ದಾರೆ. ಸಿಸಿಬಿ ಕಚೇರಿಗೆ ಕರೆತರ್ತಾ ಇದ್ದಾರೆ ಇನ್ಸ್ಪೆಕ್ಟರ್ ಅಂಜುಮಾಲಾ ನಾಯಕ್. 10:30ಯಿಂದ ಮಧ್ಯಾಹ್ನದ ತನಕ ವಿವಿಧ ಆಯಾಮಗಳಲ್ಲಿ ವಿಚಾರಣೆ ನಡೀತಾ ಇದೆ. ಇನ್ನು ಮಧ್ಯಾಹ್ನದವರೆಗೂ ಕೂಡ ವಿಚಾರಣೆ ನಡೆಯುತ್ತೆ. ಡಿಸಿಪಿ ರವಿಶಂಕರ್, ಎಸಿಪಿ ಗೌತಮ್ ತಂಡದಿಂದ ನಟಿ ಗಲ್ರಾನಿ ವಿಚಾರಣೆ ಸಂಭವ ಇದೆ. ಸಿಸಿಬಿ ತನಿಖೆ ವೇಳೆ ಅಸಹಕಾರ ತೋರಿದ್ರೆ ನಟಿ ಸಂಜನಾ ಬಂಧನ ಸಾಧ್ಯತೆ. ಹೀಗಾಗಿ ನಟಿ ರಾಗಿಣಿ ದ್ವಿವೇದಿ ಅವರ ಒಂದು ಎಕ್ಸಾಂಪಲ್ನ ಕೂಡ ಅವರು ಗಮನಿಸ್ತಾರೆ ಅಂತ ಅನ್ಸುತ್ತೆ. ನಿರೀಕ್ಷಣಾ ಜಾಮೀನು ಸಲ್ಲಿಸಲು ನಟಿ ಸಂಜನಾ ವಕೀಲರು ಕೂಡ ಸಿದ್ಧತೆಯನ್ನ ನಡೆಸ್ತಾರೆ. ನಿರೀಕ್ಷಣಾ ಜಾಮೀನು ವಜಾಗೊಂಡ್ರೆ ನಟಿ ಸಂಜನಾ ಗಲ್ರಾನಿ ಅವರಿಗೂ ಕೂಡ ಬಂಧನದ ಭೀತಿ ಕಾಡೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಎಸ್ ಸ್ನೇಹಿತರೆ, ಒಂದಿಷ್ಟು ಪ್ರಶ್ನೆಗಳು ಇಲ್ಲಿ ವ್ಯಕ್ತವಾಗ್ತಾ ಇದ್ದಾವೆ. ನಟಿ ಸಂಜನಾ ಗಲ್ರಾನಿ ಅವರಿಗೆ ಮದುವೆ ಆಗಿದೆಯಾ? ಅವರು ವಿವಾಹಿತರ? ನಟಿಯ ಜೊತೆ ಫ್ಲಾಟ್ನಲ್ಲಿ ಇರ್ತಾ ಇದ್ದಂಥ ಡಾಕ್ಟರ್ ಯಾರು? ನಟಿ ಸಂಜನಾ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇದ್ರ? ಆ ಡಾಕ್ಟರ್ ಖಾಸಗಿ ಆಸ್ಪತ್ರೆಯ ಖ್ಯಾತ ಹೃದಯ ತಜ್ಞರ? ಬೆಳಗ್ಗೆ ಸಿಸಿಬಿ ದಾಳಿ ವೇಳೆಯೂ ಡಾಕ್ಟರ್ ಕರೆಯುವಂತೆ ನಟಿ ಸಂಜನಾ ಸೂಚಿಸ್ತಾರಂತೆ. ವೀಕೆಂಡ್ ವೇಳೆ ಮನೆಯಲ್ಲೇ ಪಾರ್ಟಿ ಆಯೋಜಿಸ್ತಾ ಇದ್ದಂಥ ನಟಿ ಸಂಜನಾ ಬಹಳಷ್ಟು ಎಡವಟ್ಟುಗಳಿಗೇನಾದರೂ ಕಾರಣಕರ್ತರಾಗ್ತಾ ಇದ್ರ? ನಟಿ ಸಂಜನಾ ಅವರಿಗೆ BMW ಕಾರ್, ಫ್ಲಾಟ್ ಕೊಡಿಸಿದ್ರ ಖ್ಯಾತ ಡಾಕ್ಟರ್? ಮನೆಯಲ್ಲೇ ಪಾರ್ಟಿ ಮಾಡಿ ಅಕ್ಕಪಕ್ಕದವರಿಗೆ ತೊಂದರೆ ಏನಾದರೂ ಕೊಡ್ತಾ ಇದ್ರ? ಹಾಗಾದ್ರೆ ಆ ಪಾರ್ಟಿ ಮಾಡುವ ಉದ್ದೇಶ ಮೋಜು ಮಸ್ತಿ ಅಂತ ಹೇಳಿದ್ರೆ ಡ್ರಗ್ಸ್ ಏನಾದರೂ ಅದರಲ್ಲಿ ಪೂರೈಕೆ ಆಗ್ತಾ ಇತ್ತಾ? ಡ್ರಗ್ಸ್ ಏನಾದರೂ ಸದ್ದು ಮಾಡ್ತಾ ಇತ್ತಾ ಅನ್ನೋದ್ರ ಬಗ್ಗೆ ಬಹಳಷ್ಟು ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಆ ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರ, ಸಮರ್ಪಕವಾದಂಥ ಉತ್ತರ, ಸೂಕ್ತವಾದಂಥ ಉತ್ತರ ಲಭ್ಯವಾಗುತ್ತಾ ಅನ್ನೋದು ಜನರ ನಿರೀಕ್ಷೆಯಾಗಿದೆ. ಪೊಲೀಸರ ಎದುರು ನಟಿ ಸಂಜನಾಗೆ ಮದುವೆ ಆಗಿದೆ ಅನ್ನುವ ಹೇಳಿಕೆಯನ್ನ ಸಂಜನಾ ಅವರ ಆಪ್ತ ರಾಹುಲ್ ಕೊಟ್ಟಿದ್ರ? ಅದರ ಬಗ್ಗೆ ಕೂಡ ಒಂದಿಷ್ಟು ವಿಚಾರಣೆ ನಡೀತಾ ಇದ್ದಾವೆ, ಆಲೋಚನೆಗಳು ಕೂಡ ಬರ್ತಾ ಇದ್ದಾವೆ. ಮತ್ತು ನಿನ್ನೆ ಮೊನ್ನೆ ನೀವು ನಟಿ ಸಂಜನಾ ಅವರ ಮಾತುಗಳನ್ನು ಗಮನಿಸಿದಾಗ ಅದು ಚಿತ್ರೋದ್ಯಮಿ ಪ್ರಶಾಂತ್ ಸಂಬರ್ಗಿ ಅವರ ವೈಯಕ್ತಿಕ ಕೆಸರರ್ ಚಾಟದಲ್ಲಿ ಕೂಡ ಅವರು ನಿರತರಾಗಿದ್ದರನ್ನ ನೋಡ್ತಾ ಇದ್ರಿ. ಎಸ್ ಸ್ನೇಹಿತರೆ, ಒಟ್ನಲ್ಲಿ ಸದ್ಯಕ್ಕೆ ಸ್ಯಾಂಡಲ್ವುಡ್ಗೆ ನಶಾ ಕಾಲವ ಅಥವಾ ನಿಜಕ್ಕೂ ಹಾಗಿಲ್ಲ, ಬರೀ ಆರೋಪಗಳು ಮಾತ್ರ ಇದ್ದಾವ? ಏನು ನಡೀತಾ ಇದೆ? ಈ ಮುಂಚೆ ನಡೆದಂಥ ಅನೇಕ ಗಲಾಟೆ ಪ್ರಕರಣಗಳು ಯಾಕೆ ಮುಚ್ಚಿ ಹೋದವು? ಅದರಲ್ಲೇನಾದರೂ ಡ್ರಗ್ಸ್ ವಾಸನೆ ಬಡದಿತ್ತಾ? ಯಾಕೆ ಆ ಅನುಮಾನಗಳು ಬರೋ ನಿಟ್ಟಿನಲ್ಲಿ ಇವತ್ತಿನ ಬೆಳವಣಿಗೆಗಳು ಕಾಣಸಿಗ್ತಾ ಇದ್ದಾವೆ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಸ್ನೇಹಿತರೆ, ಬೆಂಗಳೂರಿನ ಮಾದಕ ದ್ರವ್ಯ ಪೂರೈಕೆ ಜಾಲದ ಬಗ್ಗೆ ತನಿಖೆ ನಡೆಸ್ತಾ ಇರುವಂತಹ ಸಿಸಿಬಿ ಪೊಲೀಸರು ನಟಿ ಸಂಜನಾ ಗಲ್ರಾನಿ ನಿವಾಸದ ಮೇಲೂ ಕೂಡ ಇವತ್ತು ಬೆಳಂಬೆಳಗ್ಗೆ ದಾಳಿ ನಡೆಸಿದ್ದಾರೆ. ನಟಿ ರಾಗಿಣಿ ದ್ವಿವೇದಿ ಈಗಾಗಲೇ ಇದೇ ಪ್ರಕರಣದಲ್ಲಿ ಬಂಧಿತರಾಗಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಇವತ್ತು ಬೆಳಂಬೆಳಗ್ಗೆ 8ಕ್ಕೂ ಅಧಿಕ ಸಿಸಿಬಿ ಅಧಿಕಾರಿಗಳು ಇಂದಿರಾನಗರದಲ್ಲಿರುವಂತಹ ಬಹುಭಾಷಾ ನಟಿ ಸಂಜನಾ ಗಲ್ರಾನಿ ನಿವಾಸದ ಮೇಲೆ ದಾಳಿ ನಡೆಸಿದ್ದಾರೆ. ನಟಿ ಸಂಜನಾ ಆಪ್ತರಾದಂತಹ ರಾಹುಲ್ ಎಂಬಾತನನ್ನ ಇದೇ ಪ್ರಕರಣದಲ್ಲಿ ಸಿಸಿಬಿ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದೆ. ಮತ್ತು ಸಂಜನಾ ಅವರ ಆಪ್ತೆ ಅಂತ ಹೇಳಲಾದಂಥ ಪೃಥ್ವಿ ಶೆಟ್ಟಿ ಮತ್ತು ರಾಹುಲ್ ಅವರ ಹೇಳಿಕೆಯ ಆಧರಿಸಿ ಈ ತನಿಖೆ ನಡೀತಾ ಇದೆಯಾ ಅನ್ನುವ ಒಂದಿಷ್ಟು ಸುಳಿವು ಕೂಡ ಸಿಗ್ತಾ ಇದೆ. ಸಂಜನಾ ಆಪ್ತರಾದಂಥ ರಾಹುಲ್ ಹೇಳಿಕೆಯನ್ನು ಆಧರಿಸಿ ದಾಳಿ ನಡೆಸಲಾಗಿದೆ ಅನ್ನುವ ಮಾತುಗಳು ಸಹಜವಾಗಿ ಕೇಳಿ ಬರ್ತಾ ಇದ್ದಾವೆ. ನಟಿ ರಾಗಿಣಿ ದ್ವಿವೇದಿ ಈಗಾಗಲೇ ಇದೇ ಪ್ರಕರಣದಲ್ಲಿ ಬಂಧಿತರಾಗಿರೋದ್ರಿಂದ 5 ದಿನಗಳ ಕಾಲ ಅವರನ್ನು ಸಿಸಿಬಿ ವಶಕ್ಕೆ ಕೂಡ ಪಡೆದಿದೆ. ಆ ನಿಟ್ಟಿನಲ್ಲಿ ನ್ಯಾಯಾಲಯ ಕೂಡ ಆದೇಶ ಹೊರಡಿಸಿರೋದು
ನಮಗೆ ಗೊತ್ತಿರುವಂತಹ ಸಂಗತಿ. ರಾಹುಲ್ ನೀಡಿದ ಮಾಹಿತಿಯನ್ನು ಆಧರಿಸಿ ಸಂಜನಾ ಗಲ್ರಾನಿ ಆಪ್ತೆ ಪೃಥ್ವಿ ಶೆಟ್ಟಿಯನ್ನ ಸಿಸಿಬಿ ವಿಚಾರಣೆ ನಡೆಸಿತ್ತು. ಈಗ ಸಂಜನಾ ಅವರ ಸರದಿ ಅಂತ ಅನ್ನಿಸುತ್ತೆ. ಹಾಗಾದ್ರೆ ಮಾಹಿತಿ ಏನು ಬರಬಹುದು? ಈ ಡ್ರಗ್ಸ್ ಎಲ್ಲಿಯವರೆಗೂ ತನ್ನ ಘಮಟು ವಾಸನೆಯನ್ನ, ಕಬಂಧ ಬಾಹುಗಳನ್ನ ಚಾಚತ್ತೆ. ಇವತ್ತಿನ ಯುವ ಸಮುದಾಯಕ್ಕೆ ಮಾರಕವಾಗಿರುವಂತಹ ಡ್ರಗ್ಸ್ ದಂಧೆಯನ್ನ ಕಂಪ್ಲೀಟ್ ಆಗಿ ತೊಡೆದು ಹಾಕಲಿಕ್ಕೆ ಸಾಧ್ಯವಾಗುತ್ತಾ? ನಮ್ಮ ಸಮಾಜದಿಂದ, ನಮ್ಮೆಲ್ಲರ ಸಹಕಾರದಿಂದ, ಪ್ರತಿಯೊಬ್ಬರ ಒಂದು ಆಸಕ್ತಿಯಿಂದ. ಸ್ನೇಹಿತರೆ, ಸಿಸಿಬಿ ಪುನೀತ್ ಮತ್ತು ಅಂಜುಮಾಲಾ ನೇತೃತ್ವದಲ್ಲಿ ಅಧಿಕಾರಿಗಳು ಈಗ ಬೆಳಂಬೆಳಗ್ಗೆ ದಾಳಿ ನಡೆಸಿದ್ದಾರೆ. 8ಕ್ಕೂ ಅಧಿಕ ಸಿಬ್ಬಂದಿ ಪರಿಶೀಲನೆ ನಡೆಸ್ತಾ ಇದ್ರು. ಇಬ್ಬರು ಹೊರಗೆ ಭದ್ರತೆಗೆ ನಿಯೋಜನೆಯನ್ನು ಕೂಡ ಮಾಡಲಾಗಿತ್ತು. ತದನಂತರದಲ್ಲಿ ಆ ಶೋಧ ಕಾರ್ಯ ಮುಗಿದ ನಂತರ ಸಿಸಿಬಿ ಕಚೇರಿಗೆ ನಟಿ ಸಂಜನಾ ಗಲ್ರಾನಿ ಅವರನ್ನ ಕರೆತರುತ್ತಿದ್ದಾರೆ ಸಿಸಿಬಿ ಪೊಲೀಸರು. ಆ ಲೈವ್ ವಿಜುವಲ್ಸ್ನ ತಾವು ಕೂಡ TV5 ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸಿಸಿಬಿ ಕಚೇರಿಯತ್ತ ನಟಿ ಸಂಜನಾ ಗಲ್ರಾನಿ ಅವರ ಪಯಣ ಸಿಸಿಬಿ ಅಧಿಕಾರಿಗಳ ಜೊತೆ.